ಗುರುದೇವ್, ಮಿಥುನ ರಾಶಿಯವರ ಟಾಪ್ 10 ಸೀಕ್ರೆಟ್ಸ್ ಏನು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ, ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಸಮೃದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಪೂರಕವಾಗಿ ಕೆಲಸವನ್ನ ಮಾಡುತ್ತೆ. ನೀವು ಯಾವ ದೇವರ ಆರಾಧನೆಯನ್ನ ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಿಮ್ಮ ಮನೆ ಇದ್ರೆ ನಿಮಗೆ ಶುಭವನ್ನ ಕೊಡುತ್ತೆ, ಯಾವ ದಿಕ್ಕು ನಿಮಗೆ ಆಗ ಬರುತ್ತೆ, ನಿಮ್ಮ ಲೈಫ್ ಟೈಮ್ ಪ್ರಿಡಿಕ್ಷನ್ ಅನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಅವರ ಮನಸ್ಸನ್ನ ಗೆಲ್ಲಿಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಸನ್ನ ಗೆಲ್ಲಿಕ್ಕೆ ಅವರೇನ್ ಮಾಡಬೇಕು, ನಿಮ್ಮ ಸಂಬಂಧ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ರಾಶಿಯಾಧಿಪತಿ ಬುಧ ಬಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ಕೊಳ್ಳುವಂತಹ ಒಂದು ಗ್ರಹ ಆಗಿರುತ್ತೆ, ಅದನ್ನ ನೀಡುವಂತಹ ಗ್ರಹ ಆಗಿರುತ್ತೆ. ಮಿಥುನ ರಾಶಿಯವರೆಲ್ಲರೂ ಕೂಡ ಅದ್ಭುತ ಮಾತುಗಾರರಾಗಿರ್ತಾರೆ. ಇವರನ್ನ ಮಾತಿನಲ್ಲಿ ಸೋಲ್ಸೋದು ಬಹಳ ಕಷ್ಟ. ಸಂವಹನಾಶೀಲತೆ ಅಂತಕ್ಕಂಥದ್ದು, ಇವರು ತಮ್ಮ ಮಾತಿನಿಂದಲೇ ಇನ್ನೊಬ್ಬರ ಮನಸ್ಸನ್ನ ಗೆಲ್ಲುವ ಚಾಕಚಕ್ಯತೆಯನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಇವರಲ್ಲಿರ್ತಕ್ಕಂಥದ್ದು ದ್ವಿಸ್ವಭಾವ ರಾಶಿ, ಅಂದ್ರೆ ಎರಡು ಸ್ವಭಾವ ಇರತಕ್ಕಂತಹ ರಾಶಿ ಆಗಿರುತ್ತೆ. ಯಾಕೆ ಅಂದ್ರೆ ಕೆಲವೊಮ್ಮೆ ಒಂದು ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚಿನ ಕಡೆ ಗಮನವನ್ನ ಕೊಟ್ಟು ಎರಡೂ ಕಡೆ ಕೆಲಸ ಮಾಡುವಂತವರು ಈ ಒಂದು ಮಿಥುನ ರಾಶಿಯವರಾಗಿರ್ತಾರೆ. ಸದಾ ಯುವಕರು, ಇವ್ರಿಗೆ ಎಷ್ಟೇ ವಯಸ್ಸಾದ್ರೂ ಕೂಡ ಇವರು ನವ ಯುವಕರಂತೆ ಇರ್ತಾರೆ. ಅಂದ್ರೆ ಇವ್ರಿಗೆ ವಯಸ್ಸಾಗೋದಿಲ್ಲ ಅಂತ ಹೇಳ್ಬೋದು. ಅದೇ ಚೈತನ್ಯ, ಅದೇ ಬುದ್ಧಿಶಕ್ತಿ, ಅದೇ ರೀತಿ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಮತ್ತು ಇವರಿಗೆ ಏನಾದ್ರೂ ಒಂದ್ ಸ್ವಲ್ಪ ಮಾನಸಿಕವಾಗಿ ತೊಂದರೆಗಳಾಯ್ತು ಅಂದ್ರೆ ಆ ಕ್ಷಣದಲ್ಲಿ ಒಂದು ಸೆಕೆಂಡ್ ಕೂಡ ನಿಲ್ಲುವಂತವ್ರಲ್ಲ. ಹಾಗೆ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಇವರ ಜೀವನದಲ್ಲಿ ಜಾಸ್ತಿ ಇರುತ್ತೆ. ನಿರ್ಧಾರ ತಗೊಳ್ಳುವಾಗ ಸ್ವಲ್ಪ ಗೊಂದಲ ಅಂತಕ್ಕಂಥದ್ದು ಇವ್ರನ್ನ ಕಾಡ್ತಾ ಇರುತ್ತೆ. ಯಾಕಂದ್ರೆ ಒಂದು ಸರಿ ಎರಡು ಸಾರಿ ಕೆಲಸ ಮಾಡಿದಾಗ, ಎರಡೆರಡು ಕೆಲಸ ಒಟ್ಟಿಗೆ ಮಾಡಿದಾಗ ಕನ್ಫ್ಯೂಷನ್ಸ್ ಅನ್ನೋದಾಗುತ್ತೆ. ಚಂಚಲ ಮನಸ್ಸಿರುತ್ತೆ. ಯಾಕಂದ್ರೆ ವಾಯು ತತ್ವ, ವಾಯು ಒಂದೇ ಕಡೆ ನಿಲ್ಲೋದಿಲ್ಲ, ಹರಿದಾಡ್ತಾ ಇರುತ್ತೆ. ಅದೇ ರೀತಿಯಾಗಿ ಇವರಿಗೆ ಸ್ವಲ್ಪ ಚಂಚಲತೆ ಅನ್ನೋದು ಜಾಸ್ತಿ ಇರುತ್ತೆ. ಒಂದೇ ಕಡೆ ಇರೋದಕ್ಕೆ ಇಷ್ಟಪಡೋದಿಲ್ಲ. ಒಂದೇ ಕಡೆ ಇತ್ತು ಅಂದ್ರೆ ಕಟ್ಟಾಕ್ದಂಗೆ ಆಗುತ್ತೆ. ಓಡಾಡ್ಕೊಂಡಿರ್ಬೇಕು. ಇವರು ಕುತೂಹಲಕಾರಿಯಾಗಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಈ ಜಗತ್ತಿನಲ್ಲಿ ಏನೇನೋ ಒಂದು ಮುಚ್ಚುಮರೆ ಇರುತ್ತೆ, ಅದನ್ನ ಏನದು, ಯಾಕದು, ಈ ಪ್ರಪಂಚ ಹೇಗೆ ಸೃಷ್ಟಿ ಆಯ್ತು, ಈ ರೀತಿ ಎಲ್ಲ ಯೋಚನೆ ಮಾಡುವಂತವ್ರು ಕೂಡ ವಿಶೇಷವಾದ ಮಿಥುನ ರಾಶಿಯವರಾಗಿರ್ತಾರೆ. ಇವ್ರು ಯಾವ ಕೆಲಸವನ್ನ ಕೂಡ ಬಹಳ ಇಷ್ಟಪಟ್ಟು ಮಾಡ್ತಾರಲ್ಲ, ಆ ಕೆಲಸಕ್ಕೆ ಇವರಲ್ಲಿ ಆಗುವಂತದ್ದು 100% ಆದ್ರೂ ಕೂಡ 200% ಅಷ್ಟು ಶ್ರಮವನ್ನ ಹಾಕಿ ಆ ಕೆಲಸವನ್ನ ಮಾಡುವಂತವ್ರು ಈ ಒಂದು ಮಿಥುನ ರಾಶಿಯವರಾಗಿರ್ತಾರೆ. ಸೂಕ್ಷ್ಮ ಸ್ವಭಾವ ಇವರಲ್ಲಿರುವಂತದ್ದು, ಅಂದ್ರೆ ಇವರ ವೀಕ್ಷಣ ಸ್ವಭಾವ, ಗಮನಿಸುವಂತಹ ಸ್ವಭಾವ ತುಂಬಾ ಪ್ರಿಸೈಸ್ ಆಗಿ ಗಮನ ಇಟ್ಟು ಎಲ್ಲಾ ವಿಚಾರವನ್ನ ನೋಡ್ತಾ ಇರ್ತಾರೆ. ಇವರ ಮಾರ್ಗದರ್ಶನ, ಅಂದ್ರೆ ಇವ್ರಿಗೆ ಯಾವ ಹೋಗ್ಬೇಕು, ಹಿಂಗ್ ಮಾಡ್ಬೇಕು, ಈ ಮಾರ್ಗದರ್ಶನ ಅಂತಕ್ಕಂಥದ್ದನ್ನ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಒಂದು ಇನ್ನೊಬ್ಬರಿಗೆ ಮಾಡುವಂಥದ್ದು, ಅಥವಾ ಇವರು ಹೋಗುವಂತಹ ದಾರಿ ಹೆಂಗಿರಬೇಕು ಅಂತಕ್ಕಂಥದ್ದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಹೋಗುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿಗಳು ಇವರಾಗಿರ್ತಾರೆ. ಹಾಗೆ ತನ್ನ ದಾರಿಯನ್ನ ತಾನೇ ಮಾಡುವನು, ಅಂದ್ರೆ ತನ್ಗೆ ಬೇಕಾದ ದಾರಿಯನ್ನ ಹಾಕೊಳ್ಳೋನು ಈ ಮಿಥುನ ರಾಶಿಯವನಾಗಿರ್ತಾನೆ. ಹಾಗೆ ಸ್ವಲ್ಪ ಅವಸರವನ್ನ ಕೂಡ ಈ ರಾಶಿಯವರು ತೋರಿಸ್ತಾರೆ. ಅದು ಸ್ವಲ್ಪ ಒಂದೊಂದು ಬಾರಿ ತೊಂದರೆ ಕೊಡುತ್ತೆ, ಒಂದೊಂದು ಬಾರಿ ಅದು ಸಕ್ಸಸ್ ಕೂಡ ಆಗುತ್ತೆ. ಭೋಜನ ಪ್ರಿಯರಾಗಿರ್ತಾರೆ. ರುಚಿಕರವಾದಂತಹ ಆಹಾರವನ್ನು ಸೇವನೆ ಮಾಡುವಂಥದ್ದು. ಅಲ್ಲಿ ಯಾವುದೋ ಹೊಸ ಐಟಮ್ ಬಂದಿದೆ ಅಂತೆ, ಬನ್ನಿ ಅಲ್ಲಿ ಹೋಗಿ ತಿನ್ಕೊಬರೋಣ, ಟೇಸ್ಟ್ ನೋಡೋಣ, ಹೊಸ ಫುಡ್ ಅನ್ನ ಟ್ರೈ ಮಾಡೋಣ, ಈ ರೀತಿ ಬಹಳ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೂ ಇವರಿಗೆ ಇಂಪ್ರೂವ್ಮೆಂಟ್ ಅನ್ನೋದು ಸ್ವಲ್ಪ ಬೇಗನೆ ಆಗುತ್ತೆ. ಬಹಳ ಮಿಥುನ ರಾಶಿಯವರಿಗೆ 22ರಿಂದ 24 ವಯಸ್ಸಲ್ಲೇ ಒಂದು ಜೀವನದಲ್ಲಿ ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಕಂಡ್ಕೊಂಡಿರ್ತಾರೆ. ಇನ್ನ ಕೆಲವೊಬ್ರು 36 ವರ್ಷ ಆದ್ಮೇಲೆ ಕೂಡ ಸಕ್ಸಸ್ ಯಾವ ದಾರಿ ಅಂತ ಹೇಳಿ ತಿಳ್ಕೊಳ್ತಾ ಇರ್ತಾರೆ. ಇವರಿಗೆ ಮದುವೆಯ ನಂತರವೇ ಅದೃಷ್ಟ ಅಂತಕ್ಕಂಥದ್ದನ್ನ ಬರುತ್ತೆ. ಯಾಕಂದ್ರೆ ಒಂದು ಮನುಷ್ಯನಿಗೆ 3 ಬಾರಿ ಅದೃಷ್ಟ ಬರುತ್ತೆ. ಒಂದು ಮದುವೆ ಆದಾಗ, ಇನ್ನೊಂದು ತನಗೆ ಹುಟ್ಟುವಂತಹ ಮಗುವಿನಿಂದ, ಮೂರನೇದು ತಾನು ಕಟ್ಟುವಂತಹ ಮನೆಯಿಂದ 3 ಬಾರಿ ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ. ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಬಹಳ ಇಷ್ಟಪಡ್ತಾರೆ. ಇವ್ರನ್ನ ಯಾರಾದ್ರೂ ಕಂಟ್ರೋಲ್ ಮಾಡಿದ್ರೆ ಇವರಿಗೆ ಒಂದು ಚೂರು ಕೂಡ ಇಷ್ಟ ಆಗ್ತಾ ಇರೋದಿಲ್ಲ. ಬಹಳ ವಿಶೇಷವಾಗಿ ಮಿಥುನ ರಾಶಿಯ ಅಧಿಪತಿ ಇರತಕ್ಕಂಥದ್ದು ಬುಧ ಗ್ರಹ. ಹಾಗಾಗಿ ನಿಮಗೆ ಬೇಗ ಒಲಿಯುವಂತಹ ದೇವರು ಶ್ರೀ ಮಹಾವಿಷ್ಣು ಆಗಿರುತ್ತೆ. ಹಾಗೂ ಶಾರದಾ ದೇವಿಯ ಆರಾಧನೆಯನ್ನು ಕೂಡ ನೀವು ಮಾಡ್ಕೋಬಹುದು. ನಿಮ್ಮ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕಾಗಿರುತ್ತೆ. ಹಾಗೂ ವ್ಯವಹಾರ ಒಪ್ಪಂದಗಳೆಲ್ಲವನ್ನು ಮಾಡುವಾಗ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಮಾಡಿದ್ರೆ ತುಂಬಾ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಹಾಗೂ
ನಿಮ್ಮ ಲೈಫ್ ಪಾರ್ಟ್ನರ್ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳಿ ಬಯಸ್ತಾ ಇರ್ತೀರಿ. ಅವರು ಒಂದು ಮೂಡಿಯಾಗಿ ಸೈಡ್ ಕೂತಿರಿ, ನಿಮ್ಗೆ ಖಂಡಿತ ಇಷ್ಟ ಆಗೋದಿಲ್ಲ. ಸ್ನೇಹಪರರಾಗಿರ್ತೀರಿ ಹಾಗೂ ಬಹುಮುಖ ಪ್ರತಿಭೆ, ತುಂಬಾ ಮಲ್ಟಿ ಟ್ಯಾಲೆಂಟ್ ಅನ್ನೋದು ನಿಮ್ಮಲ್ಲಿ ಇದ್ದೇ ಇರುತ್ತೆ. ಹಾಗೂ ವೈವಿಧ್ಯತೆ ಅಂದ್ರೆ ಒಂದೇ ತರ ದಿನ ಇರಬಾರ್ದು ನಿಮ್ಗೆ. ಒಂದು ದಿನ ಸ್ವಲ್ಪ ಚೇಂಜಸ್ ಅನ್ನೋದು ಪ್ರತಿದಿನ ಇದ್ರೆ ನೀವು ಬಹಳ ಇಷ್ಟಪಡ್ತೀರಿ. ಹಾಗೂ ನೀವು ಅದೃಷ್ಟ ನಿಮಗೆ ಕೊಡುವಂತಹ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ರತ್ನ ಅಂತ ಹೇಳಿ ಬರುವಾಗ ನೀವು ಎಮರಲ್ಡ್ ಅನ್ನ ಹಾಕೋಬಹುದು, ಅಂದ್ರೆ ಪಚ್ಚರತ್ನವನ್ನ ಹಾಕಬಹುದು. ಹಾಕೋದಕ್ಕಿಂತ ಮುಂಚೆ ಜಾತಕನ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ನೆನಪಿರ್ಲಿ, ಸ್ವಲ್ಪ ಚಂಚಲತೆ ಇರೋದ್ರಿಂದ ಏಕಾಗ್ರತೆ ಕೊಟ್ಟು ಕೆಲಸವನ್ನ ಮಾಡಿದ್ರೆ ತುಂಬಾ ಶುಭವಾಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿರುವಂತಹ ಉದ್ಯೋಗ ಸಮಸ್ಯೆಗಳು, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳಿತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ. ಶಾಸ್ತ್ರೋಕ್ತ ಪರಿಹಾರವನ್ನ ನಿಮಗೆ ತಿಳಿಸಿಕೊಡಲಾಗುತ್ತೆ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.